ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದಿನನಿತ್ಯದ ಪೂಜೆ ಯಾವ ಥರ ಇರಬೇಕು, ತುಂಬ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಮುಗಿಯೋ ಥರ ಎಲ್ಲ ರೀತಿಯ ವಿಧಾನಗಳನ್ನು ಬಳಸಿ ಯಾವುದೇ ರೀತಿಯ ಒಂದು ಪದ್ಧತಿನ ಮಿಸ್ ಮಾಡ್ದೇ 10 ನಿಮಿಷದಲ್ಲಿ ನಾವು ದಿನನಿತ್ಯದ ಪೂಜೆಯನ್ನು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಯಾರೆಲ್ಲ ಬ್ಯುಸಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡುವಂಥ ಹೆಣ್ಮಕ್ಳಾಗಿರ್ಬೋದು, ವರ್ಕಿಂಗ್ ವುಮೆನ್ ಏನಂತ ಹೇಳ್ತೀವಿ, ಎಲ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವಾಗ ಎಷ್ಟೋ ಜನ ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಎಷ್ಟೋ ಜನ ಡೈಲಿ ಪೂಜೆನೇ ಮಾಡಲ್ಲ. ಒಂದು ವಾರಕ್ಕೆ 1-2 ಸಾರಿ ಮಾಡ್ತಾರೆ. ಅಯ್ಯೋ ಟೈಮ್ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಆಫೀಸ್ಗೆ ಹೋಗೋರು ಹಾಗೆ ಹೋಗ್ಬಿಡ್ತಾರೆ. ಈ ಥರ ಆಲ್ಮೋಸ್ಟ್ ಆಲ್ ಕೆಲವೊಂದು ಸರಿ ಪೂಜೆ ಸ್ಕಿಪ್ ಮಾಡ್ತಾರೆ. ಅಯ್ಯೋ ಬೇಡ ಟೈಮ್ ಆಗುತ್ತೆ ಅಂತ ಬರೀ ದೀಪವನ್ನು ಹಚ್ಚಿ ಉದ್ಬತ್ತಿನ ಹಚ್ಚಿ ಹೋಗೋರು ಇರ್ತಾರೆ ಆಫೀಸ್ಗೆ. ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಥರ ಮಾಡೋದ್ರಿಂದ ನಮಗೆ ಪೂಜೆಯ ಒಂದು ಫಲ ಅನ್ನೋದು ದೊರೆಯೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಾವು ಪೂಜೆಯನ್ನು ಎಲ್ಲ ರೀತಿಯ ಸ್ಟೆಪ್ಸ್ನ ಒಂದು ಮಿಸ್ ಮಾಡದೇ ಇರೋ ಹಾಗೆ ಪದ್ಧತಿ ಪ್ರಕಾರ ಯಾವ ಥರ ಪೂಜೆಯನ್ನು ಮಾಡ್ಬೋದು 10 ನಿಮಿಷದಲ್ಲಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೆಲವೊಬ್ಬರು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ದೇವ್ರ ಮನೆ ಇರಲ್ಲ ಅವ್ರ ಮನೇಲಿ. ಅಟ್ಲೀಸ್ಟ್ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ ಸಿಂಪಲ್ಲಾಗಿ. ಸೊ ಅದನ್ನೇ ನಾವು ವಿಧಾನಗಳಿಂದ ನೀಟಾಗಿ ಯಾವ ಥರ ಪೂಜೆ ಮಾಡೋದು ಅಂತ ಅನ್ನೋದಾದರೆ, ದೇವ್ರ ಮನೆ ಇದ್ದರು ದೇವ್ರ ಮನೆನ ಮೊದಲು ಸ್ವಚ್ಛಗೊಳಿಸ್ಕೊಳ್ಳಿ. ಅದೇ ರೀತಿ ಸ್ಟ್ಯಾಂಡ್ ಇದ್ದವರು ಕೂಡ ಅಷ್ಟೇ ನೀಟಾಗಿ ಸ್ಟ್ಯಾಂಡ್ನ ಒಂಚೂರು ಒರೆಸ್ಕೋಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀವೇನು ದೇವ್ರ ಮುಂದೆ ಇಡ್ತೀರಲ್ವ ಕೆಲವೊಂದು ಸಾಮಗ್ರಿಗಳನ್ನು, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದೇವ್ರ ಮನೇಲಿ ಆದಷ್ಟು ಕಮ್ಮಿ ಫೋಟೋಸ್ನ, ದೇವರ ಒಂದು ಫೋಟೋಸ್ನ ಇಟ್ಕೊಳ್ಳಿ. ಅದೇ ರೀತಿ ಕಮ್ಮಿ ಸಾಮಗ್ರಿಗಳನ್ನು ಇಟ್ಕೊಳ್ಳಿ. ಇಲ್ಲಿ ಬೇಕೇ ಬೇಕು, ಕಂಪಲ್ಸರಿಯಾಗಿ ದೇವ್ರ ಮುಂದೆ ಇಡಲೇಬೇಕಾದಂತಹ ಕೆಲವೊಂದು ಸಾಮಗ್ರಿಗಳು ಅನ್ನೋದಾದರೆ, ಗಂಟೆ ಆಗಿರ್ಬೋದು, ಅರಿಶಿನ ಕುಂಕುಮದ ಬಟ್ಲು ಆಗಿರ್ಬೋದು, ಒಂದು ಚಿಕ್ಕದಾದಂತಹ ನೀರಿನ ಚಂಬು ಆಗಿರ್ಬೋದು, ಹಾಗೆ ಕಳಶ ಇಡೋರು ಕಳಶ ಇಡಿ, ಹಾಗೆ ಊದ್ಬತ್ತಿ ಸ್ಟ್ಯಾಂಡ್ ಇಡ್ತಾರೆ, ಹಾಗೆ 1-2 ದೀಪ, ಇಷ್ಟಂತೂ ಕಂಪಲ್ಸರಿಯಾಗಿ ಇಡಲೇಬೇಕಾಗುತ್ತೆ. ಹಾಗೆ ದೇವರ ವಿಗ್ರಹಗಳು, ಆದಷ್ಟು ಕಮ್ಮಿ ದೇವರ ವಿಗ್ರಹಗಳನ್ನು ಇಟ್ಕೊಂಡ್ರೆ ನಿಮಗೆ ಸುಲಭವಾಗಿ ದಿನನಿತ್ಯ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫೋಟೋಸು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟೇ ಫೋಟೋಸ್ನ ಇಡೋದು ತುಂಬಾ ಒಳ್ಳೆಯದು ದೇವ್ರದ್ದು. ತುಂಬಾ ಕೆಲವೊಬ್ರು ಏನು ಮಾಡಿರ್ತಾರೆ, ಎಲ್ಲೆಲ್ಲಿ ಹೋಗಿರ್ತಾರೋ, ಯಾವ್ಯಾವ ಒಂದು ದೇವರ ಸನ್ನಿಧಾನಕ್ಕೆ ಹೋಗಿರ್ತಾರೆ ಬೇರೆ ಬೇರೆ ಊರುಗಳಿಗೆ, ಅಲ್ಲೆಲ್ಲನೂ ಫೋಟೋಸ್ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ, ತುಂಬಿರುತ್ತೆ ದೇವ್ರ ಮನೆ. ಆ ಥರ ಎಲ್ಲ ಮಾಡಿದರೆ ನಿಮಗೆ ತುಂಬ ಸುಲಭ ಆಗಲ್ಲ ಪೂಜೆ ಮಾಡೋದು. ತುಂಬಾ ನೀವು ಕೆಲವೊಂದು ಪದ್ಧತಿ ಇನ್ನೂ ಹೆಚ್ಚಾಗಿ ಎಷ್ಟು ನೀವು ದೇವರ ಫೋಟೋಸ್ ವಿಗ್ರಹಗಳನ್ನು ಇಡ್ತೀರಾ ಅಷ್ಟು ನಿಮ್ಮ ಪದ್ಧತಿಗಳು ಹೆಚ್ಚಾಗುತ್ತೆ. ಹಾಗಾಗಿ ಆದಷ್ಟು ಲಿಮಿಟೆಡ್ ದೇವರ ಫೋಟೋಸ್ನ, ಲಿಮಿಟೆಡ್ ದೇವರ ಸಾಮಗ್ರಿಗಳನ್ನು ಬೇಕೇ ಬೇಕು ಅನ್ನುವಂತಹ ಬೇಸಿಕ್ ಥಿಂಗ್ಸ್ನ ಮಾತ್ರ ದೇವ್ರ ಮನೇಲಿ ಇಡೋದು ತುಂಬಾ ಒಳ್ಳೆಯದು. ಇನ್ನು ಮೊದಲೇದಾಗಿ ಸ್ಟ್ಯಾಂಡಲ್ಲಿ ಪೂಜೆ ಮಾಡೋರು, ದೇವ್ರ ಮನೆಯಲ್ಲಿ ಪೂಜೆ ಮಾಡೋರು ಸಿಂಪಲ್ಲಾಗಿ ಮೊದಲೇದಾಗಿ ಮುಂದೆ ಇಟ್ಟಿರುವಂತಹ ಕೆಲವೊಂದು ಸಾಮಗ್ರಿಗಳು ಏನಿರುತ್ತೋ ಎಲ್ಲ ಸಾಮಗ್ರಿಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಂಟೆ ಆಗಿರ್ಬೋದು, ಊದ್ಬತ್ತಿ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ದೇವರ ವಿಗ್ರಹಗಳಾಗಿರ್ಬೋದು, ಅದೇ ರೀತಿ ಒಂದು ಚಿಕ್ಕದಾಗಿ ಏನು ಇಟ್ಟಿರ್ತೀರಲ್ವ ಲೋಟದಲ್ಲಿ ಅಥವಾ ಚಂಬಲ್ಲಿ ನೀರು, ಅದನ್ನು ಕೂಡ ಅಷ್ಟೇ ತಗೊಳ್ಳಿ. ಏನು ಒಂದು ಚಂಬಲಿ ಲೋಟದಲ್ಲಿ ಇಟ್ಟಿರೋಂತಹ ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿರೋಂತಹ ನೀರನ್ನು, ದೇವ್ರ ಮುಂದೆ ಇಟ್ಟಿರೋಂತಹ ನೀರನ್ನು ನೀವು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ, ಇನ್ಯಾವುದೇ ಗಿಡ ಇದ್ದರೆ ನೀವು ಗಿಡಕ್ಕೆ ಹಾಕ್ಕೊಳ್ಳಿ. ನಂತರ ಉಳಿದಿರೋದನ್ನು ಸಿಂಪಲ್ಲಾಗಿ ನೀರಿಂದ ತೊಳಿರಿ. ಡೈಲಿ ನೀವು ಪೀತಾಂಬರಿ ಹಾಕಿ ತೊಳಿಬೇಕು, ಅದನ್ನು ಹಾಕಿ ತೊಳಿಬೇಕು ನೀಟಾಗಿ ಅನ್ನೋದೇನು ಅವಶ್ಯಕತೆ ಇಲ್ಲ. ವಾರಕ್ಕೆ 1 ಸಾರಿ ನೀವು ಒಂದು ದಿನ ಅಂತ ಮಾಡ್ಕೊಳ್ಳಿ, ಶುಕ್ರವಾರ ಈ ಥರ. ಆವತ್ತಿನ ದಿನ ನೀವು ನೀಟಾಗಿ ಪೀತಾಂಬರಿ ಎಲ್ಲ ಹಾಕ್ಕೊಂಡು ತೊಳ್ಕೊಂಡ್ರೆ ಸಾಕು. ಬಟ್ ಡೈಲಿ ಏನು ಪೂಜೆ ಮಾಡ್ತೀರಾ ಸಿಂಪಲ್ಲಾಗಿ ನೀರಿಂದ ತೊಳ್ಕೊಂಡ್ರೆ ಸಾಕು ವಿಗ್ರಹಗಳನ್ನು, ಅದೇ ರೀತಿ ಉಳಿದಿರುವಂತಹ ಸಾಮಗ್ರಿಗಳನ್ನು. ಆನಂತರ ನೀವು ಸ್ಟ್ಯಾಂಡಲ್ಲಿ ಏನು ಫೋಟೋಸ್ ಇರುತ್ತೋ 2 ಬಟ್ಟೆಗಳನ್ನು ಮಾಡಿ. ಒಂದು ಫೋಟೋಸ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಬಟ್ಟೆ, ಅದೇ ರೀತಿ ಸ್ಟ್ಯಾಂಡ್ ಅಥವಾ ದೇವ್ರ ಮನೆ ಫ್ಲೋರ್ ಏನಿರುತ್ತಲ್ವ, ದೇವ್ರದ್ದು ಒಂದು ಟೈಲ್ಸ್ ಏನು ಫ್ಲೋರ್ ಇರುತ್ತೋ ಅದನ್ನು ಕ್ಲೀನ್ ಮಾಡೋಕ್ಕೆ ನೆಲವನ್ನು ಅಷ್ಟು ಒಂದು ಬಟ್ಟೆನ ಇಟ್ಕೊಳ್ಳಿ. ಸಪ್ರೇಟು ಬಟ್ಟೆಗಳನ್ನು ಮಾಡ್ಕೊಳ್ಳಿ. ಅದೇ ರೀತಿ ಫೋಟೋನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದೇ ರೀತಿ ಅದು ಜಗಲಿ ಅಂತ ಹೇಳ್ತೀವಲ್ವ, ದೇವರ ಜಗಲಿ ಅಥವಾ ಫ್ಲೋರ್, ಅದನ್ನು ಇನ್ನೊಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ತೊಳೆದಂತಹ ಎಲ್ಲ ದೇವರ ಸಾಮಗ್ರಿಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ದೇವ್ರ ಮನೆಯಲ್ಲಿ ಅಥವಾ ಏನು ದೇವ್ರ ಸ್ಟ್ಯಾಂಡಲ್ಲಿ ಜೋಡಿಸ್ಕೊಳ್ಳಿ. ಆನಂತರ ಹೊಸ್ತಿಲು ಪೂಜೆಗೂ ರೆಡಿ ಮಾಡ್ಕೊಳ್ಳಿ. ಬೆಳಗ್ಗೆ ಅಂತೂ ಆಲ್ಮೋಸ್ಟ್ ಆಲ್ ಹೊಸ್ತಿಲನ್ನು ತೊಳೆದೇ ಇರ್ತೀವಿ. ಆನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹೊಸ್ತಿಲು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಆಮೇಲೆ
ಫೋಟೋಸ್ಗಳಿಗೆಲ್ಲ ವಿಭೂತಿ, ಅರಿಶಿನ, ಕುಂಕುಮ, ಏನು ಗಂಧ ಏನು ಯೂಸ್ ಮಾಡ್ತೀವೋ ಎಲ್ಲನೂ ನೀಟಾಗಿ ಅಲಂಕಾರ ಮಾಡಿ ದೇವರಿಗೆ, ವಿಗ್ರಹಗಳಿಗೂ ಕೂಡ ಅಷ್ಟೇ. ಹಾಗೆ ಹೂಗಳಿದ್ದರೆ ಹೂಗಳಿಂದನೂ ಕೂಡ ಸ್ವಲ್ಪ ಅಲಂಕಾರ ಮಾಡಿ, ಹೊಸ್ತಿಲಾಗಿರ್ಬೋದು, ಅದೇ ರೀತಿ ಫೋಟೋಸು, ವಿಗ್ರಹಗಳಿಗೆ ಅಲಂಕಾರ ಮಾಡ್ಕೊಳ್ಳಿ. ಆನಂತರ ಒಂದು ಚಿಕ್ಕ ಚಂಬಲ್ಲಾಗಿರ್ಬೋದು ಅಥವಾ ಲೋಟದಲ್ಲಿ ದೇವ್ರ ಮುಂದೆ ನೀರನ್ನು ತುಂಬಿಡಿ. ಇದಂತೂ ಕಂಪಲ್ಸರಿ ಸ್ಕಿಪ್ ಮಾಡಲೇಬಾರ್ದು. ಇದರಿಂದ ಮನೆಯಲ್ಲಿರುವಂತಹ ವಾಸ್ತು ದೋಷಗಳೆಲ್ಲ ನಿವಾರಣೆ ಆಗುತ್ತಂತೆ. ಅದೇ ರೀತಿ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ, ಅದನ್ನು ಹೋಗಲಾಡಿಸುವಂತಹ ಶಕ್ತಿ ಆ ಒಂದು ನೀರಿಗಿರುತ್ತಂತೆ, ದೇವ್ರ ಮುಂದೆ ಇಟ್ಟಿರುವಂತಹ ನೀರಿಗೆ. ಸೊ ಕಂಪಲ್ಸರಿ ಸ್ಕಿಪ್ ಮಾಡದೆ ಒಂದು ಚಿಕ್ಕ ಲೋಟದಲ್ಲಾದರೂ ಅಟ್ಲೀಸ್ಟ್ ನೀವು ನೀರು ಇಡಲೇಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಚಂಬಿಲ್ಲದೆ ಹೋದರೂ ಒಂದು ಚಿಕ್ಕದಾದಂಥ ಒಂದು ಲೋಟದಲ್ಲಿ ನೀರನ್ನು ಕಂಪಲ್ಸರಿ ಇಡಿ ಮನೆಯಲ್ಲಿ, ದೇವ್ರ ಮನೆಯಲ್ಲಿ. ಇದಾದ ನಂತರ 2 ದೀಪಗಳನ್ನು ಹಚ್ಚಿಡಿ ದೇವ್ರ ಮನೇಲಿ. ಅದು ಕಂಬಾಲೆ ಆಕಾರದಲ್ಲಿ ಇರಬಾರ್ದು, ಅಂದರೆ ತುಂಬ ದೊಡ್ಡ ದೊಡ್ಡ ದೀಪಗಳನ್ನು ಯಾವಾಗಲೂ ದೇವ್ರ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ದೇವ್ರ ಮನೇಲಿ ಆದಷ್ಟು ಚಿಕ್ಕ ಚಿಕ್ಕ ದೀಪಗಳನ್ನು ದೇವ್ರ ಮನೇಲಿ ಇಡಿ. ಕಂಬಗಳ ದೀಪಗಳನ್ನು ಖಂಡಿತವಾಗಿಯೂ ದೇವ್ರ ಮನೇಲಿ ಇಡಬಾರ್ದು. ನೀವು ದೊಡ್ಡ ದೊಡ್ಡ ಪೂಜೆ ಮಾಡುವಾಗ ಕಂಬಾಲೆ ದೀಪಗಳನ್ನು ಇಟ್ಟರೆ ಒಳ್ಳೆಯದು. ಆದರೆ ದಿನನಿತ್ಯದ ಪೂಜೆಯಲ್ಲಿ ಖಂಡಿತವಾಗಿಯೂ ಕಂಬಾಲೆ ದೀಪಗಳನ್ನು ಇಡಲೇಬಾರ್ದು. ಹಾಗೆ ದೀಪಗಳನ್ನು ನೀವು ದಿನನಿತ್ಯ ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಶುಕ್ರವಾರ ಈ ಥರ ನೀವು ದೀಪಗಳನ್ನು, ಬತ್ತಿಯನ್ನು ಚೇಂಜ್ ಮಾಡಿಕೊಂಡು ದೀಪಗಳನ್ನು ತೊಳೆದು ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ದೀಪ ಹಚ್ಚಿದ ಮೇಲೆ ಊದ್ಬತ್ತಿ ಬೆಳಗಿ ಗಂಟೆನ ಬಾರಿಸಿ, ಗಂಟೆ ಬಾರಿಸುವಾಗ ಅಟ್ಲೀಸ್ಟ್ 1-2 ಶ್ಲೋಕಗಳನ್ನಾಗಿರ್ಬೋದು ಅಥವಾ ಏನಾದರೂ ನಿಮಗೆ ಮಂಗಳಾರತಿ ಬಂದರೆ ಹೇಳಿ, ಒಂದು ಚೂರಾದರೂ ಒಂದು 4 ಲೈನ್ ಆದರೂ ಹೇಳಿ, ತುಂಬ ಒಳ್ಳೆಯದು. ಹಾಗೆ ಗಂಟೆಯನ್ನು ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಲೇಟ್ ಆಗುತ್ತೆ ಅಂತ ಕೆಲವೊಬ್ರು ಮನೇಲಿ ಗಂಟೆಯನ್ನು ಬಾರಿಸೋವಂಥ ಪದ್ಧತಿನೇ ಇಟ್ಕೊಂಡಿರಲಿಲ್ಲ ಡೈಲಿ. ಸೊ ಆದಷ್ಟು ಗಂಟೆನ ಮಿಸ್ ಮಾಡದೆ ದಿನನಿತ್ಯ ದೇವ್ರ ಮುಂದೆ ಬಾರಿಸಲೇಬೇಕು. ಗಂಟೆನ ಬಾರಿಸೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಎಲ್ಲ ನಾಶವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ಕಿಪ್ ಮಾಡದೆ ಗಂಟೆನ 1-2 ನಿಮಿಷನಾದರೂ, ನಿಮಗೆ ಟೈಮೇ ಇಲ್ಲ ಅಂದ್ರೂ ಕೂಡ 1-2 ನಿಮಿಷನಾದರೂ ನೀವು ಬಾರಿಸಲೇಬೇಕಾಗುತ್ತೆ. ಇಲ್ಲಿ ನೀವು ಉದ್ಬತ್ತಿನೇನು ಬೆಳಗ್ತೀರಾ ಅಲ್ವಾ, ಗಂಟೆನ ಬಾರಿಸಿ ಮಂಗಳಾರತಿ ಎಲ್ಲ ಆದಮೇಲೆ ಒಂದು ಚಿಕ್ಕದಾಗಿ ನೈವೇದ್ಯ ಮಾಡಿ. ನೈವೇದ್ಯದಲ್ಲಿ ನೀವೇನು ಸ್ಪೆಷಲ್ಲಾಗಿ ದಿನನಿತ್ಯ ಮಾಡಿ ನೈವೇದ್ಯ ಮಾಡಬೇಕು ಏನಾದರೂ ಅಡುಗೆ ಅನ್ನೋದ್ರ ಏನೂ ಅವಶ್ಯಕತೆ ಇಲ್ಲ. ನೀವೇನು ಮನೆಯಲ್ಲಿ ನಿಮಗೋಸ್ಕರ ಮಾಡ್ಕೊಂಡಿರ್ತೀರೋ, ಇನ್ನೂ ಯಾರೂ ತಿಂದಿರಲ್ವೋ, ಇನ್ನೂ ಫ್ರೆಶ್ ಆಗಿ ನೀವೇನು ಮಾಡಿರ್ತೀರೋ ಗ್ಯಾಸ್ ಸ್ಟವ್ ಮೇಲೆ, ಅದನ್ನೇ ಒಂದು ಚೂರು ಅನ್ನ ಆಗಿರ್ಬೋದು, ಒಂದು ಪುಳಿಯೋಗರೆ ಏನೇ ಆಗಿರಲಿ ನೈವೇದ್ಯ ಮಾಡಿ. ಅದು ಇಲ್ಲಪ್ಪ ನಮ್ಮ ಕಡೆ ಅದು ಆಗ್ತಾ ಇಲ್ಲ ಅನ್ನೋರು ಅಟ್ಲೀಸ್ಟ್ ಏನಾಗದೆ ಹೋದರೂ ಒಂದು ಹಾಲು ಬೆಲ್ಲವನ್ನು ನೈವೇದ್ಯಕ್ಕೆ ಇಡಿ. ಬೆಲ್ಲದ ಚೂರಾಗಿರ್ಬೋದು ನೈವೇದ್ಯಕ್ಕೆ ಇಡಿ, ಅಥವಾ ಹಾಲನ್ನು ನೈವೇದ್ಯಕ್ಕೆ ಇಡಿ. ಅದೇ ರೀತಿ ನೈವೇದ್ಯ ಆದಮೇಲೆ ಇಮಿಡಿಯೇಟಾಗಿ ನೈವೇದ್ಯದ ಒಂದು ಏನು ಮಾಡಿರ್ತೀರಲ್ವ ಆ ಪ್ರಸಾದವನ್ನು ಖಂಡಿತವಾಗಿಯೂ ಮನೆ ಮಂದಿ ಎಲ್ಲ ತಗೊಳ್ಳಿ. ಖಂಡಿತವಾಗಿಯೂ ದೇವ್ರ ಮುಂದೆ ಹಾಗೆ ಬಿಡೋಕ್ಕೆ ಹೋಗಬಾರ್ದು. ನೈವೇದ್ಯವನ್ನು ವೇಸ್ಟ್ನೂ ಕೂಡ ಮಾಡಬಾರ್ದು, ಇದು ಒಳ್ಳೆಯದಲ್ಲ. ಇಲ್ಲದೆ ಹೋದರೆ ನಿಮ್ಮ ಪೂಜೆಯ ಫಲ ನಿಮಗೆ ದೊರೆಯೋದಿಲ್ಲ. ಸೊ ಫ್ರೆಂಡ್ಸ್, ನಾನು ಇವಾಗ ಏನು ಹೇಳಿದೆ ಇಷ್ಟೆಲ್ಲ ಪ್ರೊಸೆಸ್ಸು ಕೇಳೋದಕ್ಕೆ ದೊಡ್ಡದಾಗಿ ಅನಿಸಿದ್ರು ಬರೀ ಒಂದು 10 ನಿಮಿಷದಲ್ಲಿ ಮುಗಿಯೋಂಥ ಕೆಲಸ ಇದು. 10 ನಿಮಿಷದಲ್ಲಿ ನೀವು ಪದ್ಧತಿ ಪ್ರಕಾರ ಪೂಜೆಯನ್ನು ಮಾಡ್ಬೋದು, ವಿಧಿವಿಧಾನಗಳೊಂದಿಗೆ ನೀಟಾಗಿ ಪೂಜೆನ ಮಾಡ್ಬೋದು. ದಿನನಿತ್ಯ ಹಾಗೆ ದೇವರಿಗೆ 2 ದೀಪ ಹಚ್ಚಿ ಕೈ ಮುಗಿದು ಹೊರಗಡೆ ಹೋಗೋಕ್ಕಿಂತ ಅಟ್ಲೀಸ್ಟ್ ವಿಧಿವಿಧಾನಗಳಿಂದ ಇಷ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ನಮಗೆ ಪೂಜೆಯ ಫಲ ಅನ್ನೋದು ದೊರೆಯುತ್ತೆ. ಹಾಗಾಗಿ ಈ ಎಲ್ಲ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಪೂಜೆ ಮಾಡುವಾಗ ಸಿಂಪಲ್ಲಾಗಿ ಆಗುತ್ತೆ. ನೀವು ಮಾಡಿ ನೋಡಿ, ಬೇಕಾದರೆ 10 ನಿಮಿಷದ ಒಳಗಡೆ ಇಷ್ಟು ಒಂದು ಸ್ಟೆಪ್ಸ್ ಮುಗಿಯುತ್ತೆ, ಈ ಪ್ರಾಸೆಸ್ ಮುಗಿಯುತ್ತೆ. ಇದು ಬಿಗಿನರ್ಸ್ಗೇನು ತುಂಬ ಒಳ್ಳೆಯದು. ಅದೇ ರೀತಿ ವರ್ಕಿಂಗ್ ವುಮೆನ್ ಇರ್ತಾರಲ್ಪ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಅವಸರದಲ್ಲಿ ಪೂಜೆ ಮಾಡದೆ ಹಾಗೆ ದೀಪ ಹಚ್ಚಿ ಹೋಗೋಕ್ಕಿಂತ ಇಷ್ಟು 10 ಮಿನಿಟ್ಸಲ್ಲಿ ಆರಾಮಾಗಿ ಪೂಜೆಯನ್ನು ಮಾಡ್ಕೋಬೋದು ವಿಧಿವಿಧಾನಗಳೊಂದಿಗೆ. ಸೊ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ, ಒಳ್ಳೆಯ ಒಂದು ಇನ್ಫಾರ್ಮೇಷನೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.